ಇದು ಆಂಧ್ರ ಪಿಲ್ಲ, ಕನ್ನಡ ಬರಲ್ಲ ಗೈಸ್, ತೆಲುಗು. ನನ್ನ ಮಗಳು ನನಗೋಸ್ಕರ ಏನೋ ತೊಗೊಂಡು ಬಂದಿದ್ದಾಳೆ ಅಂತೆ. ಆಕ್ಚುಲಿ ಇದು ಆ್ಯನಿವರ್ಸರಿ ಗಿಫ್ಟ್ ಅಂತೂ ಅಲ್ಲ. ಬಟ್ಟಿಕಾಗಿ ಇಟ್ಕೋಬಾರ್ದು ಮನೆಯಲ್ಲಿ. ಕಲ್ತ್ಕೊಳ್ಳೋ ಏನೋ ನೀನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐಡಪ್ ಚಾನಲ್. ಟೈಮ್ ನೋಡಿ ಎಷ್ಟಾಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ನಾವು. ಬಿರಿಯಾನಿ ಮಾಡಿದ್ದಾರೆ. ಹೆಂಗಿದ್ದಾರೆ ನೋಡಿ ಇವರು. ನಾವು ಇವಾಗ ಒಂದು ಫಂಕ್ಷನ್ಗೆ ಹೋಗಬೇಕು, ಬೇಕಾ ರೆಡಿಯಾಗಿ ಫಸ್ಟು ನಾಷ್ಟ ತಿನ್ನೋಣ. ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಬಿರಿಯಾನಿ ಮಾಡಿದ್ದೀನಿ ಗೈಸ್. 11:15 ಆಯಿತು ಗೈಸ್. ಇನ್ನೇನು 12 ಗಂಟೆ ಆಗ್ತಾ ಬಂತು. ಇವಾಗ ಮಾಡಿದ್ದಾರೆ ನೋಡಿ. ಎದ್ದಿದ್ದೇ ಲೇಟು. ಸಂಡೇ ಲೇಟು. ಅವಳೇ ಲೇಟಾಗಿ ಎದ್ದಿದ್ದು. ನಾವು ಎಷ್ಟೊತ್ತಿಗೆ ಎದ್ದಾಣ ನೀನು? ನಾನು 8 ಗಂಟೆಗೆ. ನಿಜ? ಏನು ಮಾಡ್ತಾ ಇದ್ದೆ? 8 ಗಂಟೆಗೆ ಎದ್ದುಬಿಟ್ಟು ಏನು ಮಾಡ್ತಾ ಇದ್ದಮ್ಮ? ಅವಳೇ ಫಸ್ಟ್ ಎದ್ದಿದ್ದು. ಸರಿ, 8 ಗಂಟೆಗೆ ಎದ್ದಾನೆ ಏನು ಮಾಡ್ತಾ ಇದ್ದ? ಉಜ್ಜಿದ ತೊಳೆದ ಬಂದ. ಅಲ್ಲ, ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾನೆ ಗೈಸ್. ಕೈ ಉರಿತಾ ಇದ್ದಮ್ಮಯ್ಯ. ತಿನ್ಸ್ಕೊಂಡದ ಊರು ಸೈಡ್ಗೆ ನೋಡಿ ಗೈಸ್ ಏನೇನು ಮಾತಾಡ್ತಾರೆ ಅವರು. ಹೆಂಗೆ ಹೊಡಿತಾನೆ ಅವನಿಗೆ. ಅವನ ಕೈಯಲ್ಲಿ ಒಂದ್ಸರಿ ತಿನ್ನು ನೀನು, ಗೊತ್ತಾಗ್ತೈತೆ. ನಾಯಿ ನನ್ನ ಮಗ. ಕೈ ಉರಿತಾ ಇದೆ. ಉರಿದ್ರೆ ಉರಿಲಿ. ಸ್ಪೂನ್ ಕೊಟ್ಬಿಟ್ಟ, ಸ್ಪೂನಲ್ಲಿ ತಿಂತೀನಿ. ಕೈ ಉರಿತಾ ಇದೆ. ರಾತ್ರಿ ಗೊಜ್ಜು ತಿಂತಿದ್ದಕ್ಕೆ ಎಷ್ಟು ಸೆನ್ಸಿಟಿವ್ ಸ್ಕಿನ್ ಅನಿಸ್ತೈತೆ. ಸೆನ್ಸಿಟಿವ್. ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹಿಂಗೆ ತಿನ್ನಬೇಕಾಗಿತ್ತು. ಉರಿತಾ ಇದೆ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹಿಂಗೆ ತಿನ್ನಬೇಕಾಗಿತ್ತು. ಇದರಲ್ಲಿ ಎಣ್ಣೆ ಐತೆ ಬಾ. ಇಲ್ಲ, ಏನಿಲ್ಲ ಬಿಡು, ಹಾಕ್ತಾರಲ್ಲ ಕೊಬ್ಬರಿ ಎಣ್ಣೆ. ಓಕೆ ಗೈಸ್, ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ನೋಡಿ ಗೈಸ್, ನಮ್ಮ ಪೂಜಾಗೆ ಎಕ್ಸಾಮ್ ಇದೆ. ಫೋನ್ ನೋಡ್ಕೊಂಡಿದ್ದಾಳೆ ನೋಡಿ. ಯಾವಾಗ ನೋಡಿದ್ರು ಫೋನ್ ನೋಡ್ಕೊಂಡೇ ಇರ್ತಾಳೆ. ಏನು ಮಾಡಬೇಕು ಇವಳನ್ನ? ತಿರುಗಿ ಏನಾರ ಕೆಲಸ ಮಾಡಬೇಕು ಅಂದರೆ ಮಾತ್ರ ಎಕ್ಸಾಮ್ ಐತೆ. ಇವಾಗ ಫೋನ್ ನೋಡೋದಕ್ಕೆ ಮಾತ್ರ ಏನಿರಲ್ಲ ಅಲ್ಲ. ನಾಚಿಕೆ ಆಗ್ಬೇಕು ನಿನಗೆ. ಹೋಗು. ಇಲ್ಲಡ ನೋಡಿ ಗೈಸ್ ಏನು ಹೇಳ್ತಾ ಇದ್ದಾಳೆ, ಅರ್ಥ ಆಗಿಲ್ಲ. ಏನಿಲ್ಲ ಹಂಗೆ ಪೂಜಾ ಹಂಗಂತೆ ಬೈದ್ನಲ್ಲ, ಅದನ್ನ ತೆಗ್ದು ಹಿಂಗೆ ಬಿಸಾಕೋದ್ಲು. ನಮ್ಮ ಅಮ್ಮದು ಯಾವಾಗಲೂ ಇದ್ದಿದ್ದೆ. ಇವತ್ತೊಂದು ಫಂಕ್ಷನ್ ಇದೆ, ಶ್ರೀಮಂತನ, ಅದಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಇನ್ನೇನು ಹೋಗಬೇಕು ನೋಡಿ. ಇವತ್ತು ನಮ್ಮ ಗೌತಮ್ ಆಗ್ತಾನೆ ಇದು ಎಲ್ಲ ಸೆಟ್ ಮಾಡಿ ಕೊಟ್ಬಿಟ್ಟು ಅಂದರೆ ಬರೋಷ್ಟಲ್ಲೆಲ್ಲ ಚೆನ್ನಾಗಿಲ್ವಾ ಗೈಸ್? ಚೆನ್ನಾಗಿಲ್ವತ್ತೆ ನೋಡಿ ಇದು ಇಯರಿಂಗು, ಈ ಡ್ರೆಸ್ಸು. ನಾನು ತಲೆಗೆ ಸ್ನಾನ ಮಾಡಿಲ್ಲ. ತಲೆಗೆ ಡೈಲಿ ಸ್ನಾನ ಮಾಡೋಕ್ಕಾಗಲ್ಲ, ತಲೆನೋವು ಬರುತ್ತೆ. ಶುಲಿಂದು ರೆಸಾರ್ಟ್ ವೀಡಿಯೋ ಮಾಡ್ತಾ ಇದ್ವಿ. ನಾನು ಕೂದಲು ನೋಡ್ಬೇಕು, ಎಷ್ಟು ಟಫ್ ಆಯಿತು, ಶುದ್ಧ ಆಯಿತು. ಎಲ್ಲ ಕಟ್ ಮಾಡಿ ಬಿಡಿಸ್ಲು. ಇವಾಗ ನೋಡು, ಇವಾಗ ಹೆಂಗೆ ಹೇಳ್ತಾ ಇದ್ದಾಳೆ. ಅವಳೇ ಕಟ್ ಮಾಡಿಸಿದ್ದು ನನ್ನ ಕೂದಲು ಹಾಳು ಮಾಡ್ಕೊಂಡು. ಇವಾಗ ನಾನು ಕೂದಲು ಇಷ್ಟು ಮಾಡಿಬಿಟ್ಟಿದ್ದಾರೆ ಗೈಸ್. ರಿವೆಂಜ್ ತೊಗೊಬಿಟ್ರು. ಚೆನ್ನಾಗಿಲ್ವ ಇದು? ಅದೇ ಇನ್ಯಾವ ಚೆನ್ನಾಗಿರುತ್ತೆ? ನನಗೆ ಇನ್ನು ಆರ್ಟಿಫಿಷಿಯಲ್ ಎಲ್ಲ ಇಷ್ಟ ಆಗಲ್ಲ, ಚೆನ್ನಾಗಿ ಕಾಣಿಸಲ್ಲ ಆರ್ಟಿಫಿಷಿಯಲ್. ಅವತ್ತೊಂದು ನಿಂದು ಜುಂಕ ಹಾಕ್ಕೊಂಡಿದ್ನಲ್ಲ, ಇದಕ್ಕೂ ಚೆನ್ನಾಗಿ ನಂಗೆ ಇಷ್ಟ ಆಗಿಲ್ಲ. ಒಂದೇ ದಿನ ಗೈಸ್ ಹಾಕ್ಕೊಂಡಿದ್ದು, ಮುರ್ದಾಕ್ಬಿಟ್ರು. 70 ರೂಪೀಸ್ ಜುಂಕ ಅದು. ಅಷ್ಟೇ ತಾನೇ. ಒಂದು ಸರಿನೂ ಅದಕ್ಕೆ ಇದ್ರಲ್ಲಿ ಕೊಡ್ಸಿದ್ನಲ್ಲ ಜಯನಗರ ಶಾಪಿಂಗ್ ಹೋದಾಗ. ಎಷ್ಟು ಕೊಡಿಸ್ದೆ ನಾನು. ಫಂಕ್ಷನ್ಗಳಿಗೆ ಹೋದಾಗ ಆರ್ಟಿಫಿಷಿಯಲ್ ಇಷ್ಟ ಆಗಲ್ಲ. ಗೋಲ್ಡೇ ಹಾಕೊಂಡು ಹೋಗ್ಬೇಕು. ಸೀರೆ ಬೇರೆ ಸ್ಯಾರಿ ಹಾಕೊಳ್ಳೋಕೆ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಏನು ಇಯರಿಂಗು ಡ್ರೆಸ್ಗೆ ಪರವಾಗಿಲ್ಲ ಬಿಡು. ಏನು ರೆಡಿ ಆಗ್ಬಿಟ್ಟಿದ್ದೀನಿ. ಇವಾಗೆಲ್ಲ ತೆಗಿಯಲ್ಲ. ಹೋಗ್ಬಿಟ್ಟು ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ಆ ಚೈನನ್ನು ಕೊಟ್ಕೊಡು. ಅಷ್ಟೇ ತಗೊಂಡು ಕೊಡ್ತೀನಿ ಬಿಡು. ಇನ್ಯಾರು ನಿಮಗೆ ತಗಿ, ನಾನು ಹಾಕ್ಕೊತೀನಿ. ನಿನ್ನ ಚೈನ್ ಹಾಕ್ಕೊಂಡಿಲ್ಲ ಅಂತ ನಿನಗೆ ಖುಷಿ ಅಲ್ಲ? ನಮ್ಮ ಮನೆಯವ್ರದ್ದು ಹಾಕ್ಕೊಂಡಿರೋದು ಗೈಸ್ ಇದು ಚೈನು. ನಮ್ಮ ಮನೆಯವ್ರು ನಾನೇ ಕೊಡಿಸಿದ್ದು ಗೈಸ್ ಇದು. ಇದನ್ನ ಕೊಡಿಸಿ ಸುಮಾರು ಒಂದು 10 ವರ್ಷನೇ ಆಯಿತು ಗೈಸ್. ಇದನ್ನು ಕೊಡಿಸಿ
ನಾನೇ ಕೊಡಿಸಿದ್ದಿದ್ದು. ಪಾಪ ನಿಮ್ಮ ಅಪ್ಪನೂ ಕೊಟ್ಟೆ, ನಿಮ್ಮ ಅಪ್ಪದ 60,000 ಬಿದ್ದೈತಿ ಇದಕ್ಕೆ, ಮಿಕ್ಕಿರೋದು ನಾನು ಹಾಕಿ ಕೊಡಿಸಿದ್ದೀನಿ, ನಾನೇ ಎಲ್ಲ ಕೊಡಿಸಿಲ್ಲ ಅಷ್ಟೇ. ಮೊನ್ನೆ ರೀಸೆಂಟಾಗಿ ಒಂದು ಚೈನ್ ಕೊಡಿಸಿದ್ನಲ್ಲ, ಅದು ಸುಮ್ಮನೆ ನಾವು ವೀಡಿಯೋನಲ್ಲಿ ಹೆಸ್ರಿಗಷ್ಟೇ ಕೊಟ್ಟಿದ್ದು, ಆದರೆ ಅವ್ರ ಕತ್ತಿಗೆ ಆಗಿಲ್ಲ. ಆದರೆ ಆವಾಗ ಈ ಚೈನ್ ಇರಲಿಲ್ಲ, ಬ್ಯಾಂಕಲ್ಲಿತ್ತು. ಆವಾಗ ಆ ಚೈನ್ ಒಂದು ತಗೊಂಡ್ರೆ ಯಾರಾದರೂ ಹಾಕ್ಕೋಬೋದು ಅಂದ್ಬಿಟ್ಟು ಸುಮ್ಮನೆ ನಮ್ಮ ಮನೆಯವ್ರ ಬರ್ಡೇಗೆ ನನಗೆ ಅಂತಾನೆ ಇಸ್ಕೊಟ್ಟಿರೋದು ನನಗೆ. ಅವ್ರ ಅಪ್ಪಗೆ ಆಗಿಲ್ಲ, ಅದಕ್ಕೆ ಅವಳು ಕೊಟ್ಟಿದ್ದು. ಆದರೆ ನಾನು ಕೊಡಿಸಿದ್ದು ಅವ್ರ ಅಪ್ಪಗೆ ಅಂತಾನೆ. ಇದು ಯಾಕಂದ್ರೆ ಇರ್ಲಿಲ್ವಲ್ಲ ಸದ್ಯಕ್ಕೆ ಅವ್ರು ಯೂಸ್ ಮಾಡಲಿ. ಚೈನ್ ಐತೆ ತಾನೆ, ಇವಾಗ ಮೊನ್ನೆ ಇಸ್ಕೊಟ್ರೆ ಅದು ನನಗೆ. ಆಯ್ತು, ಒಳ್ಳೇದಾಗಲಿ. ನನಗೆ ಚೈನ್ ಅದು ಆಯಿತು, ನಿನಗೆ ನಿಮ್ಮ ಮಗನಿಗೆ ಇನ್ನೊಂದು ಇಸ್ಕೊಡು. ಪರವಾಗಿಲ್ಲ. ನಮ್ಮ ಗೌತಮ್ ಇವತ್ತು ಚಿಕನ್ ಮಾಡ್ತಾನೆ ಗೈಸ್. ಅವ್ನು ಅನ್ಕೋಬೇಕು, ಅಯ್ಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ, ನಮ್ಮಮ್ಮ ಸರಿ ಮಾಡಿಸ್ತೈತೋ ನನ್ನ ಕೈಯಲ್ಲೇ ಅಂತ. ಹೌದೌದು, ಮಾಡಿಬಿಡ್ತಾರೆ ಹಂಗೆ. ಓಕೆ, ಟೈಮ್ ಆಯಿತು, ನಾನು ಹೋಗ್ತೀನಿ. ಬಾಯ್ ಬಾಯ್. ಅದು ನಮ್ಮಮ್ಮ ಮಾಡಿದ ಟೇಸ್ಟು ಬರಲ್ಲ. ವೆರಿ ನಂಗೆ ಔಟ್ ಸೈಡು ನಾನ್ ವೆಜ್ ಎಲ್ಲೂ ಇಷ್ಟ ಅಲ್ಲ, ನಮ್ಮಮ್ಮ ಮಾಡೋದು ಬಿಟ್ಟರೆ. ಹಲೋ, ಇಲ್ಲಿ ಏನು ಭುವಿ ಭುವಿ భువి ఇక్కడ చూడే ఏం మా ఇంటికి వచ్చేసిండవు మీ తాత బర్త్డే ఉందా బర్త్డే ఉందా బర్త్డే ఉంటే మాత్రమే కదా నువ్వు వచ్చేది ఏమి నాకే తాతక ఏదా నీ బర్త్డేకి నన్ను కొయ్యలేదు రాయిడా ಅವಳು ಬಂದ ತಕ್ಷಣ ಹತ್ತಿ ಬಿಡ್ಬೇಕು, ಅವಳಿಗೆ ಸಮಾಧಾನನೇ ಆಗಲ್ಲ. సమాధాననే ఆగల. నీకు ఈ బిడ్డ అంటే ఎంతో ఇష్టమా భువి భువి? నాది బెడ్డు నాది బెడ్డు నాది బెడ్డు నాది బెడ్డు నాది బెడ్డు నాది బెడ్డు తాతది బెడ్డు నాది బెడ్డు తాతదా నీదా నాది నీదా తాతను జంపు చేయమని పో. తాత జంపు చేద్దాం రా తాతను. ఇక్కడ చూడి తాత తాత జంపు చేద్దాం రా తాత అనుకు కడుపు కడిమి అవుతుంది రాను. ఇక్కడ చూడి కడుపు కಮ್ಮಿ అవుతుంది రాను. ಜಂಪು ಅಯ್ಯಪ್ಪ ಅಯ್ಯಪ್ಪ ಭಯನೇ ಇಲ್ಲ, ಭಯ ಇಲ್ಲ ನಿಂಗೆ. ಪಡ್ಪತ ಅಯ್ಯೋ ಅಮ್ಮ. ಓಕೆ, ಸಾಲು 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 ಪಡ್ಪತಾವು ಸಾಲು ಮರ. ಏನೇನು ಹೇಳಿದೀನಿಲ್ಲ ಅಂತ ಕೇಳಿಸ್ಕೊಂಡೇ ಇಲ್ಲ. నువ్వు రాలేదు ఎవడా రెడీ కావాలంట. ಬಂದಿಲ್ಲ ಅಲ್ಲ ಕರ್ಕೊಂಡೋಗಿದ್ರೆ ಇವಳು ಹಿಂಗೆ ಆಡಿರೋಳೆ ಕಾವಲ್ಲ. ಯಾವ್ದು ಕಾವಲ್ಲ ಚಳಿ ವಿಕಿ? ಯಾವ್ದು ಕಾವಲ್ಲ? ವಿಚ್ ಒನ್ ಡು ಯು ವಾಂಟ್? ವಿಚ್ ಒನ್? Oh my god! This one? Big one? This one? Big. I want to walk this side. Chocolate ice cream is chocolate ice cream.
eating Taiwan. ಮಿಸ್ ಮಾಡ್ಕೊಂಡ್ಬಿಟ್ಲು What does he like? Eating Mama, yes. ಗೈಸ್ ಮೂವಿ ಮಿಸ್ ಮಾಡ್ಕೊಂಡ್ಬಿಟ್ಲಂತೆ ಗೈಸ್. ಬರ್ತೀಯಾ ನಾಳೆ ಹೋಗೋಣ? ತುಳಸಿ ಗಿಡನ ಹೊಸ್ತಾನ ಇವಡೆ ಪಿಲ್ಸ್ಕೊಂಡ್ ಹೋದಮ್ಮ ರೇಷ್ಮೆ ಅಂತ ಪೇಷಂಟ್ ಡ್ರೆಸ್ ಚೇಂಜಸ್ ಕರಪ್ಪು ಅಟ್ಲೆ ಅದು ಮಾತ್ರ ಆಗಲ್ಲ. ಡ್ರೆಸ್ ಚೇಂಜಸ್ ಕರಪ್ಪ ನ್ಯೂ ಡ್ರೆಸ್ ಎಸ್ಕರಪ್ಪು. I want this one. ಚೆನ್ನಾಗಿಲ್ಲ ಹೋಗೋದು, ಚೆನ್ನಾಗಿಲ್ಲ ಇದು, ಚೆನ್ನಾಗಿಲ್ಲ ಇದು. ಆಂಧ್ರ ಪಿಲ್ಲ, ಕನ್ನಡ ಬರಲ್ಲ ಗೈಸ್, ತೆಲುಗು ಪಿಲ್ಲ ಇದು, ತೆಲುಗು ಪಿಲ್ಲ ಇದು. ಬಾಗ್ಲೇದು This is a bad girl. ದಿಸ್ ಇಸ್ ನಾಟ್ ನೈಸ್. ಗೋ No, good girl. ಚೇಂಜ್ ಮಾಡಿ ಹೋಗಿ ಡ್ರೆಸ್ಸು. ಗೈಸ್ ಈಗ ಇವತ್ತು ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದು ಮೊನ್ನೆ ವ್ಲಾಗಲ್ಲಿ ನೋಡಿರ್ತೀರ. ಮತ್ತು ಇದು ಇನ್ನೊಂದು ಆರ್ಡರ್ ಬಂದಿದೆ, ಬೋಟ್ ನೆಕ್ ಡಿಸೈನು. ನೋಡಿ ಈ ಥರ ಇದೆ. ಸ್ಟಿಚಿಂಗ್ ಎಲ್ಲ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಗೈಸ್. ಹಾಗೆ ಇವತ್ತು ಒಂದು ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ, ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. ಓಕೆ ಗೈಸ್, ನಾನು ಇವತ್ತು ಸ್ವಲ್ಪ ಸ್ಟಿಚಿಂಗ್ ಮಾಡೋದಿದೆ. ನಮ್ಮ ಗೌತಮ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೊಂದು 7 ಮಿನಿಟ್ಸ್ ಇದೆ, ಕಂಪ್ಲೀಟ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ಬೋದು. ಓಕೆ ಬಾಯ್ ಬಾಯ್. ಇವತ್ತು ಈ ಬ್ಲೌಸ್ ಸ್ಟಿಚ್ ಮಾಡಬೇಕು ಗೈಸ್. ಗೈಸ್ ನೋಡಿ, ಬೆಂಡೆಕಾಯಿ ಕಟ್ ಮಾಡ್ತಾ ಇದ್ದಾರೆ ನೋಮ. ಗೈಸ್, ನನ್ನ ಮಗಳು ನನಗೋಸ್ಕರ ಏನೋ ತೊಗೊಂಡು ಬಂದಿದ್ದಾಳೆ ಅಂತೆ. ಆ್ಯಕ್ಚುಲಿ ಇದು ಆ್ಯನಿವರ್ಸರಿ ಗಿಫ್ಟ್ ಅಂತೂ ಅಲ್ಲ, ಆ್ಯನಿವರ್ಸರಿ ಕೊಡಬೇಕು ಅಂದ್ಕೊಂಡಿದ್ದು, ಅದಕ್ಕೆ ಇವಾಗ ಕೊಡ್ತಾ ಇದ್ದಾಳೆ. ಶಾರ್ಟ್ ಟಾಪ್ ಜೀನ್ಸ್ ಮೇಲೆ ಹಾಕೊಳ್ಳೋದು ಗೈಸ್. ನಾನು ಜೀನ್ಸ್ ಹಾಕ್ಕೊಬೇಕಂತೆ ನೋಡಿ ಗೈಸ್. ಹೌದು, ಇವಾಗ ಹಾಕ್ಕೊಂತೀರಾ ವಯಸ್ಸಾಗೋದ್ಮೇಲೆ ಹಾಕ್ಕೊಂತೀಯಾ ಏನೋ? ಚೆನ್ನಾಗೈತಾ ಚೆನ್ನಾಗಿದೆ ಕ್ವಾಲಿಟಿ? ನನ್ನ ಮಗಳು ಫಸ್ಟ್ನೇ ಗಿಫ್ಟ್ ಕೊಟ್ಟಿದ್ದಾಳೆ. ನನ್ನ ಮುಖ ತೋರಿಸಲ್ಲ, ನನ್ನ ಕೊಂಡೆ. ಗೈಸ್ ಹೇರ್ ಕಟ್ ಮಾಡೋದು, ಒಂದು ನಿಮಿಷ ಇಟ್ಕೊಮ್ಮ, ಹಂಗೆ ನೋಡಿ ಗೈಸ್, ಹೇರ್ ಕಟ್ ಮಾಡೋದೇನೋ ಮಾಡಿಸ್ಬಿಟ್ಟೆ, ಬಟ್ ನನಗೆ ಏನೋ ಸೆಕೆ ಆದಾಗ ಗಂಡು ಕಟ್ಟಕ್ಕೆ ಆಗ್ತಿಲ್ಲ. ಹೇರ್ ಕಟ್ ಮಾಡಬೇಕು ಅನ್ನೋದು ಇವಾಗ ನೋಡಿ. ಹೇರ್ ಕಟ್ ಏನೋ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಇದೊಂದು ಪ್ರಾಬ್ಲಮ್ ಗೈಸ್. ಯಾವಾಗಾದರೂ ಗಂಟು ಕಟ್ಟಬೇಕು ಅಂದಾಗ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಯಾವಾಗಲೂ ಜುಟ್ಟೆ ಹಾಕ್ಕೊಂಡಿರೋಕ್ಕಾಗಲ್ಲ. ಪರವಾಗಿಲ್ಲ ಬಿಡಿ, ಏನು ಮಾಡೋಕ್ಕಾಗಲ್ಲ. ಒಂದು ಬೇಕು ಅಂದರೆ ಒಂದು ಕಳ್ಕೊಬೇಕಂತೆ ಅಷ್ಟೇ. ಗೈಸ್, ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಕಟ್ ಮಾಡ್ತಾ ಇದ್ದೀನಿ. ಯಾಕೋ ಬೆಂಡೆಕಾಯಿ ಚೆನ್ನಾಗಿಲ್ಲ, ಎಲ್ಲ ಎಳೆದು ನೋಡೋದಕ್ಕೆ ಮೇಲೆ ಚೆನ್ನಾಗಿದೆ, ಒಳಗಡೆ ಎಲ್ಲ ಹೋಗಿದೆ ಗೈಸ್. ಆಯ್ಕೊಂಡು ಇನ್ನೇನು ಅದು ಹಂಗಂಗೆ ಮಾಡೋಕ್ಕಾಗುತ್ತೆ. ಯಾರು ಆಯ್ಕೊಡಿಲ್ಲ, ಇವಾಗ ಎಲ್ಲ ತರಕಾರಿ ರೇಟ್ ಜಾಸ್ತಿ ಆಗಿದೆಯಲ್ಲ. ಗೈಸ್, ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿದೆ. ಗೈಸ್, ಇನ್ನೊಂದು ಏನು ಹೇಳ್ಬೇಕು ಅನ್ಕೊಂಡೆ ಅಂದರೆ, ನಮ್ಮಮ್ಮ ಬರ್ಡೇಗೂ ನೀನು ಕೊಡ್ತಾ ಇರಲಿಲ್ಲ. ನಮ್ಮ ಅಪ್ಪ ಬರ್ಡೇಗೆ ಮಾತ್ರ ಅವ್ರಿಗೆ ಶರ್ಟ್ ಒಂದು ಕೊಡ್ತಾ ಇದ್ದೆ. ಈ ಸರಿ ಒಂಥರ ಏನೋ ಏನು ಕೊಡ್ಸಿರ್ಲಿಲ್ವಲ್ಲ, ಸರಿ ಒಂದು ಟಾಪು ಏನಾದರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇದು ಮಾಡಿಕೊಂಡು ಅವ್ರಿಗೊಂದು ಟಾಪ್ ಕೊಡ್ಸಿದ್ದೀನಿ ಅಷ್ಟೇ ಗೈಸ್. ಓಕೆ, ಚೆನ್ನಾಗೈತಾ? ಚೆನ್ನಾಗಿದೆ. ಹಾಕೊಂಡು ನೋಡು ಕರೆಕ್ಟಾಗೈತಾ ಏನು ಅಂತ. ಆಗುತ್ತೆ, ಡಬಲ್ ಎಕ್ಸೆಲ್ ಎಕ್ಸೆಲ್ಲು ಆಗುತ್ತೆ. ತುಂಬ ದೊಡ್ಡದಾಗೇ ಐತೆ, ಇಷ್ಟಿಲ್ಲ ನಾನು. ಓ ಹೌದಂತೆ, ಹಾಕ್ಕೊಂಡು ತೋರಿಸು, ಆಮೇಲೆ ನೋಡೋಣ. ಹಾಕೋ. ನನ್ನ ಸೆಲೆಕ್ಷನ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಏನಿಲ್ಲ, ಕರೆಕ್ಟಾಗೈತೆ. ಸ್ವಲ್ಪ ಲೂಸ್ ಇದ್ರೇ ಚೆನ್ನಾಗಿರೋದು. ನಿನಗೆ ಸೈಜು ಕರೆಕ್ಟಾಗೈತೆ. ಅದೇ ಹೇಳಿದ್ದು, ದೊಡ್ಡ ತಗೊಬಂದ್ಬಿಟ್ಟೆ ಅಂದೆ. ಕರೆಕ್ಟಾಗೈತೆ. ಆ್ಯಕ್ಚುಲಿ ಈ ಥರದ್ರಲ್ಲಿ ನಾನೊಂದು ಈಸ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಶ್ ಲಿಸ್ಟ್ಗೆ ಹಾಕಿಕ್ಕಿದೆ ಫ್ಲಿಪ್ಕಾರ್ಟಲ್ಲಿ. ಸರಿ, ಅವ್ರನ್ನ ಕೇಳಿದೆ ಯಾವ್ದು ಚೆನ್ನಾಗಿದೆ, ನಾನು ಅಷ್ಟು ಸೆಲೆಕ್ಟ್ ಮಾಡಿರೋದ್ರಲ್ಲಿ ಅವ್ರು ಇದನ್ನು ಸೆಲೆಕ್ಟ್ ಮಾಡಿದ್ರು. ಅದಕ್ಕೆ ಅಂದ್ಬಿಟ್ಟು ಅವ್ರಿಗೆ ಅದೇ ಕೊಟ್ಬಿಟ್ಟಿದ್ರು. ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೆ ಇದು.
ಕ್ವಾಲಿಟಿ ಹೆಂಗಿದೆ ಮೇನ್ ನೀನು ಕ್ವಾಲಿಟಿ ಇಷ್ಟ ಆಗಲ್ಲ ಗೈಸ್. ನಾನು ಏನಾದರೂ ಬಟ್ಟೆ ಏನಾದರೂ ಪರ್ಚೇಸ್ ಮಾಡ್ಬೇಕಂದ್ರೆ ನಮ್ಮಮ್ಮ ಏನು ಯೋಚನೆ ಮಾಡಿದೆ, ಫಸ್ಟ್ ಕ್ವಾಲಿಟಿ ಬಗ್ಗೆ ನೋಡ್ತಾರೆ ಅವರು. ನಾನು ಹಂಗಾಗಿ ನನಗೆ ಗೊತ್ತಾಗಲ್ಲ ಕ್ವಾಲಿಟಿ ಎಲ್ಲ ಹೆಂಗೆ ಬರುತ್ತೆ ಏನೋ ಅಂದ್ಬಿಟ್ಟು. ಅದೊಂದು ಸ್ವಲ್ಪ ನನಗೆ ಏನಾದರೂ ಬಟ್ಟೆಯಲ್ಲಿ ಗಿಫ್ಟ್ ಕೊಡಬೇಕಂದ್ರೆ ನಮ್ಮಮ್ಮಗೆ ಇಷ್ಟ ಆಗುತ್ತೋ ಇಲ್ವೋ ಏನೋ ಅಂತ ಯೋಚನೆ ಮಾಡಿದ್ವಿ. ಈ ಥರ ಕಾಟನ್ ತಗೊಂಡ್ಬರೋದು ನಾವು ಅನಿಸುತ್ತೆ, ಯಾಕಂದರೆ ನಾನು ಕಾಟನ್ ಅಲ್ಲ ಅದು ಕಾಟನ್ ರಯಾನ್ ಕ್ಲಾತು. ಇದು ಓಕೆ ನೋಡಿ, ಮೊನ್ನೆ ತಗೊಬಂದಿದ್ದಿಲ್ಲ ಇದು ಓಕೆ, ಚೆನ್ನಾಗಿದೆ ಬಟ್ಟೆ. ಇದು ಅಷ್ಟು ಬಟ್ಟೆಯಲ್ಲಿ ಬರಲ್ಲ ಶಾರ್ಟ್ ಟಾಪ್ಸು. ಇದು ಶಾರ್ಟ್ ಟಾಪ್ಸ್ ಅದ್ರಲ್ಲಿ ಬರಲ್ಲೋ ಯಾವುದರಲ್ಲಿ? ಆ ಬಟ್ಟೆಯಲ್ಲಿ ನಾನು ನೋಡಿದೆ ಮೊನ್ನೆ ಜಯನಗರ್ಗೆ ಹೋದಾಗೂ ಅಷ್ಟೇ ಗೈಸ್. ಆ ಮೆಟೀರಿಯಲ್ ಕೇಳಿದ್ರು, ಆ ಮೆಟೀರಿಯಲ್ ನನಗೆಲ್ಲೂ ಸಿಕ್ಕಿಲ್ಲ. ಫ್ಲಿಪ್ಕಾರ್ಟಲ್ಲಿ ನೋಡಿದಾಗ ಅಲ್ಲಿ ಕಾಟನ್ ಬಿಟ್ಟು ರಯಾನ್ ಅಂತ ಇತ್ತು. ನನಗೆ ಅಷ್ಟು ಬಟ್ಟೆ ಬಗ್ಗೆ ಮೆಟೀರಿಯಲ್ಸ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಕಾಟನ್ ಏನಾ ರಿಯಾನ್ ಕಾಟನ್ ಅಂತಾರೆ. ರಯಾನ್ ಕಾಟನಾ? ಓಕೆ. ಇಬ್ಬರು ಒಂದಿನ ನನ್ನ ಹತ್ರನೂ ಇದೇ ಥರದೊಂದು ಕಲರ್ ಬ್ಲ್ಯಾಕ್ ಇದೆ ನಂದು, ಬಟ್ ಎಲ್ಲ ಈ ಥರನೇ ಎಲ್ಲ ಕಲರ್ ಮಿಕ್ಸು. ಒಂದ್ಸರಿ ಹಾಕ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ರೆಸಾರ್ಟ್ಗೆ ಹೋದಾಗ ಅದು ಹಾಕ್ಕೊಡೋದು. ಅದಕ್ಕೆ ಅಂದ್ಬಿಟ್ಟೆ ಕೊಡಿಸಿದ್ದು. ನಾನು ಇನ್ನು ಯಾವಾಗೂ ಹಾಕ್ಕೊಳಲ್ಲ, ಜೀನ್ಸ್ ಎಲ್ಲ ನಾನು ಕಂಫರ್ಟಬಲ್ ಅನ್ಸಲ್ಲ. ಎಲ್ಲ ಹೋಗಿರೋದೇ ಇಸ್ಕೊಬಂದವ್ರೆ. ಏನು ಮಾಡಲಿ ನಾನು, ಇವಾಗ ಬರ್ತಾ ಇಲ್ಲ, ತರಕಾರಿ ಎಲ್ಲ ರೇಟ್ ಜಾಸ್ತಿ. ನಮ್ಮ ಮನೇಲಿ ಬೇಳೆ ಸಾರು ಬಿಟ್ರೆ ಬರೀ ಏನು ಮಾಡಿದ್ಯಾ ನೀನು? ಹಾಂ, ಏನಿಲ್ಲ, ದಿನ ಅದೇ ಮಾಡಕ್ತೀನಿ. ಅದೇ ತಾನೇ ಮಾಡ್ತಾ ಇದ್ದೀನಿ. ದಿನ ಮಾಡೋದೇನು ನೀನು? ದಿನ ಬೇಳೆ ಸಾರು, ಹೌದು, ಏನು ಮಾಡೋದೇ ಇಲ್ಲ. ವೆರೈಟಿನೇ ಇಲ್ಲ ನಮ್ಮ ಮನೆಯಲ್ಲಿ. ಏನು ಮಾಡ್ತೀನಿ ಆ ಕುಕ್ಕಿಂಗ್ ಎಲ್ಲ ಒಂದೊಂದ್ಸರಿ ತೋರಿಸಿದ್ದೀನಿ, ಗೊತ್ತಾಯ್ತಾ? ಪ್ರತಿದಿನ ಮಾಡಿದ್ರೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾರೆ ಗೊತ್ತಾ ನಮ್ಮ ಮನೇಲಿ? ಚಪಾತಿ, ಪುಳಿಯೋಗರೆ, ಚಿತ್ರಾನ್ನ, ಪಲಾವ್. ಈ 4 ಐಟಮ್ ಬಿಟ್ಟರೆ ಬರೀ ಏನು ಮಾಡಲ್ಲ ನಮ್ಮ ಮನೇಲಿ. ದೋಸೆ ಇವಾಗ ದೋಸೆ ಮಾಡ್ತಾ ಇದ್ದಾರೆ. ಮೊನ್ನೆ ಪ್ಯಾನ್ ಬಂದಿದ್ದು ಡೈಲಿ ದೋಸೆ ಮಾಡ್ತಾರೆ. ಮಾಡಿದ್ದು ಹಂಗಾದ್ರೆ ಗೈಸ್, ನೀವು 1 ಇಯರ್ ಬ್ಯಾಕ್ 6 ಮಂತ್ ಬ್ಯಾಕ್ ಹೋಗಿ ವೀಡಿಯೋಸ್ ನೋಡಿ ಗೈಸ್, ನಾನು ಏನು ಮಾಡಿದ್ದೀನಿ ಅಂತ. ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ, ಮಾಡಕ್ ಬರಲ್ಲ ಅಲ್ಲ, ಕೊಂಡು ಇಷ್ಟು ಮಾತಾಡ್ತಾರೆ. ಇನ್ನೇನಾದ್ರೂ ಇಲ್ಲ ಅಂದ್ರೆ ಎಷ್ಟು ಮಾತು ಹೇಳ್ತಾ ಇದ್ರಿ? ಮಾಡಕ್ ಬರಲ್ಲ ಅಲ್ಲ, ಬರುತ್ತೆ, ಆದರೆ ನೀನು ಮಾಡಲ್ಲ ಅಂತ ಹೇಳ್ತಾ ಇರೋದು. ಹಾಂ, ಏನೋ ಒಂಟಿ ಕಾಲು ನಿಂತ್ಕೋಬಾರ್ದು, ಸಾಲಗಳು ಜಾಸ್ತಿ ಆಗುತ್ತೆ. ಇವಾಗ ಇರೋ ಸಾಲ ಎಲ್ಲ ತೀರ್ಸೋಣ ಗೈಸ್. ನೋಡ್ಕೊಳ್ಳಿ, ಈ ತರ ಒಂಟಿ ಕಾಲು ನಿಂತ್ಕೋಬಾರ್ದು ಮನೆಯಲ್ಲಿ. ಕಲ್ತ್ಕೊಳ್ಳೋ. ಏನೋ ನೀನು ಸ್ವಲ್ಪ ಸಾಲ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ತೀರಿಸ್ತಾನೆ ಸಾಲ ಎಲ್ಲ ಮತ್ತೆ. ಅಪ್ಪನ ತೀರಿಸ್ತಾನೆ. ಓ ಪಾಪ, ನಮ್ಮ ಅಪ್ಪ ತೀರಿಸ್ಬೇಕು, ನೀನೇನು ಕಾಲಕ್ಕೆ ಅವ್ನು ತೀರಿಸ್ತಾನೆ. ಸಾಲನೇ ಮಾಡಬೇಡ, ಗೊತ್ತು ಎಷ್ಟಿದೆಯೋ ಅಷ್ಟರಲ್ಲೇ ಕಾಲು ಚಾಚ್ಬೇಕಷ್ಟೇ. ಅಷ್ಟರಲ್ಲೇ ಖುಷಿ ಪಡಬೇಕು. ಸಾಲ ಮಾಡಬೇಕು ಅಂದರೆ ಏನಂತಾರೆ, ವರ್ಷಾನ್ಗಟ್ಲೆ ಪೇ ಮಾಡ್ತಾರಲ್ಲ, ಹೋಮ್ ಲೋನ್ ಥರ, ಆ ಥರ ಮಾಡೋಕೆ ಮಾಡಿರೋದಕ್ಕೆ ಹೋಮ್ ಕಟ್ಟಕ್ಕೆ ಆಗಿರೋದು ಸರಿ ಅಮ್ಮಯ್ಯ. ಬಟ್ ಅದು ಯಾವಾಗಿದ್ರೂ ಒಂಥರ ನೆಮ್ಮದಿ ಇಲ್ದಂಗೆ ಇರುತ್ತಲ್ಲ, ಅದನ್ನ ಹೇಳ್ತಾ ಇರೋದು. ಬೇಕು, ಏನು ಮಾಡೋದು? ಯಾರು ಕೊಡ್ತಾರೆ ಸಾಲ? ಲೋನ್ ಮಾಡಿದ್ವಿ, ಕಟ್ಟಿದ್ವಿ. ಕಟ್ಟೋ ಶಕ್ತಿ ಇರಬೇಕು ಅಷ್ಟೇ. ಕಟ್ಟೋ ಶಕ್ತಿನೂ ಇರಬೇಕು, ಪ್ಲಸ್ ಸೇವಿಂಗ್ಸು ಅರ್ಧ ಇರಬೇಕು. ಮೇನ್ ಕೆಲಸ ಕೈಯಲ್ಲಿ ಇರಬೇಕು. ಮನೆ ಕಟ್ಟೋದು ಸುಲಭ ಅಲ್ಲ ಒಟ್ಟಿನಲ್ಲಿ. ಮಕ್ಕಳಿಗೆ ಇನ್ನೂ ಅಷ್ಟೊಂದು ನಾಲೋದಿಲ್ಲ ಗೈಸ್, ಅದ್ರ ಬಗ್ಗೆ ಎಲ್ಲ. ಓ ಗೈಸ್, ಇನ್ನು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಚಿಕ್ಕ ಮಕ್ಕಳಿಗೆ ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ. ಗೈಸ್, ಈಗ ಈ ಬ್ಲೌಸ್ ಸ್ಟಿಚ್ ಮಾಡಬೇಕು. ಬಂದೆ ಈಗ ಅಂಗಡಿಗೆ. ಒಂದಷ್ಟು ಬ್ಲೌಸಸ್ ಎಲ್ಲ ಸ್ಟಿಚ್ ಆಗಿದೆ ಗೈಸ್, ನೋಡಿ ಇವೆಲ್ಲ ಸ್ಟಿಚ್ ಆಗಿರೋದು ಉಕ್ಸಾಕೋದು ಕೊಡಬೇಕು. ಇಷ್ಟು ಬ್ಲೌಸು ಆಗಿದೆ, ಉಕ್ಸಾಕೋಕೆ ಕೊಡಬೇಕು. ಹಾಗೆ ಇಲ್ಲೊಂದಷ್ಟಿದೆ. ಇದೊಂದು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದ್ದೀನಿ ಗೈಸ್, ತೋರಿಸ್ತೀನಿ ರೀ. ಆದಷ್ಟು ನಾನು ತುಂಬ ಕಡಿಮೆ ಪ್ಯಾಚ್ ವರ್ಕ್ ಡಿಸೈನ್ಸ್ ಎಲ್ಲ ಮಾಡೋದು. ಮೊದಲೆಲ್ಲ ಜಾಸ್ತಿ ಮಾಡ್ತಾಯಿದ್ದೆ, ಈಗ ಬಿಟ್ಬಿಟ್ಟಿದ್ದೀನಿ. ಈಗ ಅಷ್ಟೊಂದು ಯಾರೂ ಕೇಳೋದು ಕೂಡ ಇಲ್ಲ, ತುಂಬ ವರ್ಕ್ ಬ್ಲೌಸೇ ಜಾಸ್ತಿ. ನೋಡಿ, ಇದೊಂದು ಸ್ಲೀವ್ಗೆ ಈ ಥರ ಹಾಕಿದ್ದೀನಿ, ಚೆನ್ನಾಗಿದೆ ಗೈಸ್, ನನಗೂ ಇಷ್ಟ ಆಯಿತು. ಈ ಥರ ಪ್ಯಾಚ್ ವರ್ಕ್ ಜಾಸ್ತಿ ಮಾಡ್ತಾಯಿದ್ದೆ ಮೊದಲೆಲ್ಲ, ಇವಾಗ ಯಾರೂ ಹಾಕ್ಸ್ಕೊಳಲ್ಲ ಗೈಸ್, ಎಲ್ಲ ವರ್ಕು. ಮತ್ತು ನಾರ್ಮಲ್ ಬ್ಲೌಸು
ಬೋಟ್ ನೆಕ್ ಜಾಸ್ತಿ, ಬೋಟ್ ನೆಕ್ ಬ್ಲೌಸ್ ಡಿಸೈನ್ಸ್ ಜಾಸ್ತಿ. ಅದಕ್ಕೆ ಇವಾಗ ಬರೀ ಅದೇ ಸ್ಟಿಚ್ ಮಾಡೋದಾಗ್ಬಿಟ್ಟಿದೆ.